ಬದುಕೊಂದು ವಿಸ್ಮಯ ಸವಿದರೆ ಪರಮಾನಂದ. ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರಗಳು ಈಗಿನ ಯುವ ತಲೆಮಾರಿಗೆ ಪ್ರೇರಣಾದಾಯಕ. ಬದುಕಿನ ಸಂಕಷ್ಟ ಸವಾಲುಗಳಿಗೆ ಮುಖಾಮುಖಿಯಾಗುವುದು ಹೇಗೆ ಅನ್ನುವ ಸಂಗತಿಯನ್ನು ಅವರ ಬೋಧನೆಗಳು ಅರ್ಥ ಮಾಡಿಸುವಂತಿವೆ. ಶ್ರೀರಾಮಕೃಷ್ಣ ಪರಮಹಂಸರ ವಿಚಾರಗಳು ಈಗಿನ ಯುವ ತಲೆಮಾರಿಗೆ ಪ್ರೇರಣಾದಾಯಕ. ಬದುಕಿನ ಸಂಕಷ್ಟ ಸವಾಲುಗಳಿಗೆ ಮುಖಾಮುಖಿಯಾಗುವುದು ಹೇಗೆ ಅನ್ನುವ ಸಂಗತಿಯನ್ನು ಅವರ ಬೋಧನೆಗಳು ಅರ್ಥ ಮಾಡಿಸುವಂತಿವೆ. ವಿವೇಕಾನಂದ ಪರಮಹಂಸರ ನಡುವಿನ ಮಾತುಕತೆಯೊಂದು ಜಗದ ಸಂದಿಗ್ಧಗಳಿಗೆ ದಾರಿ ತೋರಿಸುವಂತಿದೆ. ನಟೇಶ ಬಾಬು. ಸ್ವಾಮಿ ವಿವೇಕಾನಂದರು ಪರಮಹಂಸರನ್ನು ಸುಲಭವಾಗಿಯೇನೂ ಗುರುವಾಗಿ ಸ್ವೀಕರಿಸಲಿಲ್ಲ. ಸಾಮಾನ್ಯವಾಗಿ ಜ್ಞಾನಭಿಕ್ಷೆಗೆ ನಿಂತ ಶಿಷ್ಯರನ್ನು ಗುರುಗಳು ನಾನಾ ಪರೀಕ್ಷೆಗಳಿಗೆ ಒಡ್ಡುತ್ತಾರೆ. ಪರೀಕ್ಷೆಯಲ್ಲಿ ಗೆದ್ದರೆ ಮಾತ್ರ ಅವರಿಗೆ ಜ್ಞಾನದ ಬೆಳಕು. ಆದರೆ ವಿವೇಕಾನಂದರದು ತದ್ವಿರುದ್ಧ ಕತೆ. ತನಗೆ ಗುರುವಾಗುವ ಪರಮಹಂಸರ ಬಗ್ಗೆ ಆರಂಭದಲ್ಲಿ ವಿಶ್ವಾಸವೇ ಮೂಡುವುದಿಲ್ಲ. ಕಾಳಿದೇಗುಲದಲ್ಲಿ ಪರಮಹಂಸರು ಮೆಮರೆತು ಕುಣಿಯುವುದು, ಕಾಳಿ ವಿಗ್ರಹದ ಜತೆ ಮಾತನಾಡುವುದು, ಅಳುವುದು, ಊಟ ಮಾಡೆಂದು ಬೇಡುವುದು ಇದೆಲ್ಲವನ್ನೂ ಕಂಡಾಗ ವಿವೇಕಾನಂದರಿಗೆ ವಿಚಿತ್ರವೆನಿಸುತ್ತದೆ. ವಿಶ್ವಾಸವೇ ಕುದುರುವುದಿಲ್ಲ. ದಿನ ಕಳೆದಂತೆ ಪರಮಹಂಸರ ಸಾಮೀಪ್ಯ ಹೆಚ್ಚಿದಂತೆ ಗುರುವಿನ ನಿಜ ದರ್ಶನವಾಗುತ್ತದೆ. ಗುರು ಶಿಷ್ಯ ಜೋಡಿಯಾಗಿ ಪರಮಹಂಸ ಮತ್ತು ವಿವೇಕಾನಂದರು ಭಾರತೀಯ ಪರಂಪರೆಯಲ್ಲಿ ಮಾದರಿಯಾಗಿ ನಿಲ್ಲುತ್ತಾರೆ. ಒಬ್ಬ ಸಾಮಾನ್ಯ ಮನುಷ್ಯನ ಮನದಲ್ಲಿ ಮೂಡುವ ಗೊಂದಲ, ಪ್ರಶ್ನೆಗಳು, ಕಳವಳಗಳನ್ನು ವಿವೇಕಾನಂದರು ಒಂದು ಸಲ ಪರಮಹಂಸರ ಮುಂದೆ ತೆರೆದಿಡುತ್ತಾರೆ. ಇವರಿಬ್ಬರ ನಡುವಿನ ಚರ್ಚೆ ನಮ್ಮೆಲ್ಲರ ಪ್ರಶ್ನೆಗಳಿಗೂ ಉತ್ತರ ನೀಡಿವೆ. ಪ್ರೇರಣಾದಾಯಕ ಆ ಮಾತುಕತೆ ಹೀಗಿದೆ. ಸ್ವಾಮಿ ವಿವೇಕಾನಂದ, ನನಗೆ ಬಿಡುವೆ ಇಲ್ಲ, ಸಮಯವೇ ಸಿಗುತ್ತಿಲ್ಲ, ಬದುಕು ಅನ್ನೋದು ಬಹಳ ಒತ್ತಡದಿಂದ ಕೂಡಿದೆ. ರಾಮಕೃಷ್ಣ ಪರಮಹಂಸ, ಚಟುವಟಿಕೆಗಳು ನಿಮ್ಮನ್ನು ಅವಿಶ್ರಾಂತಗೊಳಿಸಿವೆ. ಆದರೆ ಉತ್ಪಾದಕತೆಯು ನಿಮ್ಮನ್ನು ಸಂದಿಗ್ಧಗಳಿಂದ ಮುಕ್ತವಾಗಿಡುತ್ತದೆ. ಸ್ವಾಮಿ ವಿವೇಕಾನಂದ, ಏಕೆ ಬದುಕು ಅನ್ನೋದು ಈಗ ಸಂಕೀರ್ಣವಾಗಿದೆ. ರಾಮಕೃಷ್ಣ ಪರಮಹಂಸ, ಬದುಕನ್ನು ವಿಶ್ಲೇಷಣೆ ಮಾಡುವುದನ್ನು ಮೊದಲು ನಿಲ್ಲಿಸು. ಇಂಥ ಆಲೋಚನೆಗಳೇ ಬದುಕನ್ನು ಸಂಕೀರ್ಣಗೊಳಿಸುತ್ತವೆ. ಬದುಕನ್ನು ಅದರ ಪಾಡಿಗೆ ಬಿಡು. ಸ್ವಾಮಿ ವಿವೇಕಾನಂದ, ನಾವು ನಿರಂತರವಾಗಿ ಅಸಂತೋಷದಿಂದಲೇ ಇರುತ್ತೇವೆ. ಏಕೆ ಹೀಗೆ? ರಾಮಕೃಷ್ಣ ಪರಮಹಂಸ, ಚಿಂತೆ ಮಾಡುವುದು, ಕಳವಳಗೊಳ್ಳುವುದು ನಿನಗೆ ಚಟವಾಗಿದೆ. ಹೀಗಾಗಿಯೇ ಬದುಕಲ್ಲಿ ಆನಂದ ಅನ್ನುವುದು ನಿನಗಿಲ್ಲ. ಸ್ವಾಮಿ ವಿವೇಕಾನಂದ, ಒಳ್ಳೆ ಜನರೇಕೆ ಸದಾ ಬಳಲುತ್ತಾರೆ? ಕೊರಕುಗಳು ಏಕೆ? ರಾಮಕೃಷ್ಣ ಪರಮಹಂಸ, ಸಂಘರ್ಷ ಅಥವಾ ತಿಕ್ಕಾಟ ಅನ್ನುವುದು ಇಲ್ಲದೆ ಹೋದರೆ ವಜ್ರಕ್ಕೆ ಹೊಳಪು ನೀಡಲು ಆಗದು. ವಜ್ರವನ್ನು ಉಜ್ಜಿದಾಗ ಮಾತ್ರ ಅದು ಹೆಚ್ಚು ಹೆಚ್ಚು ಪ್ರಕಾಶಗೊಳ್ಳುತ್ತದೆ. ಚಿನ್ನವು ಬೆಂಕಿಯಲ್ಲಿ ಬೇಯದೆ ಹೋದರೆ ಶುದ್ಧವಾಗುವುದು ಹೇಗೆ? ಒಳ್ಳೆಯ ಜನರು ಬದುಕಿನಲ್ಲಿ ನಾನಾ ಸಂಘರ್ಷ ಸವಾಲುಗಳಿಗೆ ಮುಖಾಮುಖಿಯಾಗುತ್ತಾರೆ. ಆದರೆ ಬಳಲುವುದಿಲ್ಲ. ಸಂಕಷ್ಟಗಳ ಅನುಭವಗಳಿಂದ ಬದುಕು ಉತ್ತಮವಾಗುತ್ತದೆಯೇ ಹೊರತು ಕಳಪೆ ಅಥವಾ ಕುಂದುವುದಿಲ್ಲ. ಸ್ವಾಮಿ ವಿವೇಕಾನಂದ, ಅಂದರೆ ಅಂಥ ಅಹಿತಕಾರಿ ಅನುಭವಗಳು ಉಪಯುಕ್ತ ಎಂದು ಹೇಳುವಿರಾ? ರಾಮಕೃಷ್ಣ ಪರಮಹಂಸ, ಹೌದು. ಪ್ರತಿ ಅನುಭವವೂ ಬಹಳ ಮುಖ್ಯವಾದುದು. ಅನುಭವ ಅನ್ನುವುದು ಬದುಕಿನಲ್ಲಿ ಶಿಕ್ಷಕನಿದ್ದಂತೆ. ಅಂದಹಾಗೆ ಶಿಕ್ಷಕನಾದವನು ಮೊದಲು ಪರೀಕ್ಷೆ ನೀಡುತ್ತಾನೆ ಮತ್ತು ಪಾಠಗಳು ಜತೆಯಲ್ಲಿರುತ್ತವೆ. ಸ್ವಾಮಿ ವಿವೇಕಾನಂದ, ಮನುಷ್ಯನ ಬದುಕಿನಲ್ಲಿ ಅನೇಕ ಸಮಸ್ಯೆಗಳೂ ಇವೆ. ಯಾವುದನ್ನು ಹೇಗೆ ನಿಭಾಯಿಸಬೇಕು ಅನ್ನುವುದು ನನಗಂತೂ ತಿಳಿಯುತ್ತಿಲ್ಲ, ದಾರಿಯೇ ತೋಚುತ್ತಿಲ್ಲ. ರಾಮಕೃಷ್ಣ ಪರಮಹಂಸ, ನೀನು ನಿನ್ನ ಹೊರಗಿನ ಜಗತ್ತನ್ನು ನೋಡುತ್ತಿರುವೆ. ಹೀಗಾಗಿ ಪರಿಹಾರ ಕಾಣುತ್ತಿಲ್ಲ. ನಿನ್ನೊಳಗನ್ನು ದರ್ಶಿಸು. ಒಳಗಿನ ಕಣ್ಣು ತೆರೆಯಬೇಕು. ಆಗ ಪರಿಹಾರ ಗೋಚರಿಸುತ್ತದೆ. ಹೃದಯವೇ ದಾರಿಯನ್ನು ತೋರಿಸುತ್ತದೆ. ಸ್ವಾಮಿ ವಿವೇಕಾನಂದ, ನಾವು ಸರಿಯಾದ ದಾರಿಯಲ್ಲಿ ಸಾಗುತ್ತಿದ್ದರೂ ವೈಫಲ್ಯಗಳು ಸಾಕಷ್ಟು ನೋವು ತರುತ್ತವೆ. ರಾಮಕೃಷ್ಣ ಪರಮಹಂಸ, ಯಶಸ್ಸು ಅನ್ನುವುದನ್ನು ಇತರರು ತಮ್ಮ ಅಳತೆಗೋಲಿನಿಂದ ತೀರ್ಮಾನಿಸುತ್ತಾರೆ. ಆದರೆ ತೃಪ್ತಿ ಅನ್ನುವುದನ್ನು ನಾವು ತೀರ್ಮಾನಿಸುತ್ತೇವೆ. ಸ್ವಾಮಿ ವಿವೇಕಾನಂದ, ಕಷ್ಟದ ಸಮಯದಲ್ಲಿ ನಮ್ಮನ್ನು ನಾವು ಉತ್ತೇಜಿಸಿಕೊಳ್ಳುವುದು ಹೇಗೆ? ಪ್ರೇರಣೆ ಹೇಗೆ ಸಾಧ್ಯವಾಗುತ್ತದೆ? ರಾಮಕೃಷ್ಣ ಪರಮಹಂಸ, ಎಷ್ಟು ದೂರ ಹೋಗಬೇಕು ಎಂದು ನೋಡುವುದಕ್ಕಿಂತಲೂ ಎಷ್ಟು ದೂರವನ್ನು ಕ್ರಮಿಸಿದ್ದಿರಿ ಅನ್ನುವುದನ್ನು ಆಲೋಚಿಸಿ. ನಿಮಗೆ ದೊರೆತ ಭಾಗ್ಯವನ್ನು ಎಣಿಸಬೇಕೇ ಹೊರತು ಏನೆಲ್ಲ ಸಿಕ್ಕಿಲ್ಲ ಎಂದು ಕೊರಗುವುದು ಸಲ್ಲದು.
ಸ್ವಾಮಿ ವಿವೇಕಾನಂದ, ಜನರ ಮನಸ್ಥಿತಿ ಕಂಡಾಗ ಏನಾದರೂ ಆಶ್ಚರ್ಯ ಅನ್ನಿಸುತ್ತದೆಯಾ? ರಾಮಕೃಷ್ಣ ಪರಮಹಂಸ, ಬದುಕಲ್ಲಿ ಕಷ್ಟಗಳು ಎದುರಾದಾಗ ಇದೆಲ್ಲ ನನಗಷ್ಟೇ ಏಕೆ ಎಂದು ಕೇಳಿಕೊಳ್ಳುತ್ತಾರೆ. ಕೊರಗುತ್ತಾರೆ. ಅದೇ ಸಂತೋಷ ಬಂದಾಗ ನನಗಷ್ಟೇ ಏಕೆ ಆನಂದವಿದೆ ಎಂದು ಯಾರೊಬ್ಬರೂ ಈ ಪ್ರಶ್ನೆಯನ್ನು ಕೇಳಿಕೊಳ್ಳುವುದಿಲ್ಲ. ಸ್ವಾಮಿ ವಿವೇಕಾನಂದ, ನಮ್ಮ ಬದುಕಿನಲ್ಲಿ ಉನ್ನತವಾದುದನ್ನು ಪಡೆಯುವುದು ಹೇಗೆ? ರಾಮಕೃಷ್ಣ ಪರಮಹಂಸ, ಯಾವುದೇ ಪಶ್ಚಾತ್ತಾಪವಿಲ್ಲದೆ ನಿಮ್ಮ ಹಳೆಯ ಬದುಕನ್ನು ಸ್ವೀಕರಿಸಿ. ಆತ್ಮವಿಶ್ವಾಸದಿಂದ ವರ್ತಮಾನವನ್ನು ನಿಭಾಯಿಸಿ. ಯಾವುದೇ ಕಳವಳ, ಭೀತಿಗಳಿಲ್ಲದೆ ಭವಿಷ್ಯದ ದಿನಗಳನ್ನು ಆಹ್ವಾನಿಸಿ. ಸ್ವಾಮಿ ವಿವೇಕಾನಂದ, ನನ್ನ ಕೊನೆಯ ಪ್ರಶ್ನೆಯೊಂದಕ್ಕೆ ಉತ್ತರ ನೀಡಿ. ನಾನು ಮಾಡುತ್ತಿರುವ ಪ್ರಾರ್ಥನೆಯಿಂದ ಯಾವುದೇ ಫಲ ಸಿಗುತ್ತಿಲ್ಲ ಎಂದು ಆಗಾಗ ಅನಿಸುತ್ತಿರುತ್ತದೆ. ರಾಮಕೃಷ್ಣ ಪರಮಹಂಸ, ಫಲ ನೀಡದ ಪ್ರಾರ್ಥನೆಯೇ ಇಲ್ಲ. ವಿಶ್ವಾಸವನ್ನು ಕಾಯ್ದುಕೊಳ್ಳಬೇಕು. ಇದೇ ವೇಳೆ ಭೀತಿಯನ್ನು ಕಳೆದುಕೊಳ್ಳಬೇಕು. ಬಗೆಹರಿಸುವುದಕ್ಕೆ ಇಲ್ಲವೇ ಉತ್ತರ ಕಂಡುಕೊಳ್ಳಲು ಬದುಕೆನ್ನುವುದು ರಹಸ್ಯವೇ ಹೊರತು ಗಣಿತದ ಸಮಸ್ಯೆಯಲ್ಲ. ಹೇಗೆ ಜೀವಿಸಬೇಕು ಎನ್ನುವುದನ್ನು ಅರಿತರೆ ಬದುಕೆನ್ನುವುದು ನಿಜಕ್ಕೂ ವಿಸ್ಮಯ. ಸರಳ ಅಧ್ಯಾತ್ಮ ಸೂತ್ರ ಅತ್ಯಂತ ಕ್ಲಿಷ್ಟ ಅನ್ನಿಸುವ ಅಧ್ಯಾತ್ಮದ ಸಂಗತಿಗಳನ್ನು ಸರಳವಾಗಿ ವಿವರಿಸುವಲ್ಲಿ ರಾಮಕೃಷ್ಣ ಪರಮಹಂಸರು ಸಿದ್ಧಹಸ್ತರು. ಅವರು ಎಲ್ಲೋ ಇರುವ ದೇವರಿಗಾಗಿ ಹಂಬಲಿಸಲಿಲ್ಲ, ಕಲ್ಲಿನಲ್ಲೇ ದೇವರನ್ನು ಕಂಡರು. ಆ ದೇವರ ಜತೆಯೇ ಬದುಕು ಹಂಚಿಕೊಂಡರು. ಸರಳ ಅಧ್ಯಾತ್ಮದ ಬಗ್ಗೆ ಹೇಳುವುದಾದರೆ ಅವರು ಹೇಳುತ್ತಿದ್ದ ಉಪ್ಪಿನ ಬೊಂಬೆಯ ರೂಪಕವನ್ನು ಇಲ್ಲಿ ನೆನೆಯಬಹುದು. ಒಂದು ಸಲ ಉಪ್ಪಿನ ಬೊಂಬೆಯೊಂದು ಸಮುದ್ರದ ಆಳ ತಿಳಿಯಲು ಬಯಸಿತು. ಆದರೆ ಅದು ಒಂದು ಹೆಜ್ಜೆಯನ್ನು ಸಮುದ್ರದಲ್ಲಿ ಇಟ್ಟ ಕ್ಷಣವೇ ಕರಗಿ ಹೋಯಿತಂತೆ. ಮನುಷ್ಯನು ದೇವರನ್ನು ಅರಿಯಲು ಹೊರಟಾಗ ಅವನ ಮಿತಿಯಿಂದಾಗಿ ಹೆಚ್ಚಿನ ಸಾಧನೆ ಸಾಧ್ಯವಾಗುವುದಿಲ್ಲ ಎನ್ನುವ ಅಂಶವನ್ನು ಈ ರೂಪಕವು ವಿವರಿಸುವಂತಿದೆ. ಇದೇ ರೀತಿ ಎರಡು ಮುಳ್ಳುಗಳ ದೃಷ್ಟಾಂತವೂ ಗಮನ ಸೆಳೆಯುವಂತಿದೆ. ಅಜ್ಞಾನ ಎನ್ನುವ ಮುಳ್ಳನ್ನು ಜ್ಞಾನದ ಮುಳ್ಳಿನಿಂದ ತೆಗೆಯಬೇಕು. ಈ ಕೆಲಸವಾದ ತಕ್ಷಣ ಎರಡು ಮುಳ್ಳುಗಳು ನಿರುಪಯುಕ್ತ, ಹೀಗಾಗಿ ಹೊರಗೆಸೆಯಬೇಕು ಎನ್ನುವ ಪರಮಹಂಸರ ಹೇಳಿಕೆಯನ್ನು ಎಷ್ಟು ಬೇಕಾದರೂ ವಿಸ್ತರಿಸಬಹುದು, ಹೇಗೆ ಬೇಕಾದರೂ ಅರ್ಥೈಸಿಕೊಳ್ಳಬಹುದು. ಬಾಕ್ಸ್ 18 ವರ್ಷ ವ್ಯರ್ಥ. ನಾವು ಬದುಕಿನಲ್ಲಿ ವ್ಯರ್ಥ ಸಾಧನೆ, ಅರ್ಥಹೀನ ಹೋರಾಟಗಳಿಗಾಗಿ ಸಮಯವನ್ನು ಹೇಗೆಲ್ಲ ವ್ಯಯ ಮಾಡುತ್ತೇವೆ ಎಂಬುದನ್ನು ರಾಮಕೃಷ್ಣ ಪರಮಹಂಸರು ಒಂದು ಕಥೆಯ ಮೂಲಕ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಒಂದು ಸಲ ವ್ಯಕ್ತಿಯೊಬ್ಬ ರಾಮಕೃಷ್ಣರ ಬಳಿಗೆ ಬಂದು, ಸ್ವಾಮಿ, ನಾನು ನೀರಿನ ಮೇಲೆ ನಡೆದಾಡಬಲ್ಲೆ, ನಿಮಗೆ ಸಾಧ್ಯವಾ ಎಂದು ಸೊಕ್ಕು ಮಿಶ್ರಿತ ಹೆಮ್ಮೆಯಿಂದ ಪ್ರಶ್ನಿಸುತ್ತಾನೆ. ಹೌದಾ, ನಿಜಕ್ಕೂ ನೀರ ಮೇಲೆ ನೀನು ನಡೆಯಬಲ್ಲೆಯಾ? ಈ ಸಾಧನೆಗಾಗಿ ಎಷ್ಟು ಸಮಯವನ್ನು ಖರ್ಚು ಮಾಡಿದೆ ಎಂದು ಮರು ಪ್ರಶ್ನಿಸುತ್ತಾರೆ. 18 ವರ್ಷಗಳ ನಿರಂತರ ಸಾಧನೆ ಬಳಿಕ ನೀರ ಮೇಲೆ ನಡೆಯುವ ವಿದ್ಯೆ ಕರಗತವಾಗಿದೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ. ಅಯ್ಯೋ, ನೀನೊಬ್ಬ ತಿಳಿವಳಿಕೆಗೇಡಿ. ದೋಣಿಯವನಿಗೆ ಕೇವಲ 2 ನಾಣ್ಯ ಕೊಟ್ಟು ನಾನು ನದಿ ದಾಟುತ್ತೇನೆ. ನದಿ ಮೇಲೆ ನಡೆಯುವ ಸಲುವಾಗಿ ಬದುಕಿನಲ್ಲಿನ ಅಮೂಲ್ಯವಾದ 18 ವರ್ಷಗಳನ್ನು ವ್ಯರ್ಥ ಮಾಡಿದೆಯಾ? ಅದರಿಂದ ಏನು ಲಾಭವಾಯಿತು? ಸುಮ್ಮನೆ ನಿನ್ನ ಶ್ರಮ ಮತ್ತು ಸಮಯವನ್ನು ವ್ಯರ್ಥ ಮಾಡಿದೆ ಎಂದು ಪರಮಹಂಸರು ಹೇಳುತ್ತಾರೆ. ಒಂದು ಸಲ ಯೋಚಿಸಿ ನೋಡಿ. ಅರ್ಥ ಮತ್ತು ವ್ಯರ್ಥಗಳ ವ್ಯತ್ಯಾಸ ನಮಗೆ ಗೊತ್ತಾಗಿದೆಯೇ?